ನನ್ನ ಮಗ ನನ್ನ ಜೊತೆ ನಿಲ್ತಾನೆ ರೀ. ಏನಂದೆ? ಅಂದ್ರೆ ವಲ್ಲಭ ನನ್ನ ಜೊತೆನೆ ಇದ್ದಾನೆ ಅಂತ ಹೇಳ್ತೀರಿ? ಸರಿ ಸರಿ, ಬೇಗ ಮನೆಗೆ ಹೋಗೋಣ ಅಂತ ಹೇಳು ಅವನಿಗೆ. ಸರಿ ರೀ. ಅಮ್ಮ, ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ಅದಕ್ಕೆ ಒಪ್ಕೊಂಡ್ರೆ ಒಂದು ಹಂತಕ್ಕೆ ಬಗೆಹರಿಯುತ್ತೆ. ಏನತ್ತೆ? ನೀನು ವಲ್ಲಭನ ಮದ್ವೆ ಆಗ್ಬೇಕು. ನಾನ ವಲ್ಲಭನ? ಇಲ್ಲ, ಆಗೋದೇ ಇಲ್ಲ ಅತ್ತೆ. ನೀವ್ ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ? ನಿಮಗೂ ಗೊತ್ತು ನನಗ್ ಅವ್ನ್ ಕಂಡ್ರೆ ಆಗಲ್ಲ, ಅವನಿಗೂ ನನ್ ಕಂಡ್ರೆ ಆಗಲ್ಲ ಅಂತ. ದೇವ್ರೆ, ಅದನ್ನೆಲ್ಲ ಪಕ್ಕಕ್ಕಿಡು ಅಮ್ಮ. ಎಷ್ಟು ದಿನ ಏನಾಯ್ತು ಆಯ್ತು. ನೀನು ವಲ್ಲಭನ ಮದ್ವೆ ಆಗ್ಲೇಬೇಕು. ಇಲ್ಲ, ಈ ವಿಷಯದಲ್ಲಿ ನನಗ್ ಫೋರ್ಸ್ ಮಾಡ್ಬೇಡಿ ನೀವು. ನಾನ್ ಸಾಯಕ್ ಹೋಗ್ತಿರೋದ್ನ ತಪ್ಸಕ್ಕೋಸ್ಕರ ನನಗ್ ಈ ಮದ್ವೆ ಮಾಡ್ಬೇಡಿ ಅತ್ತೆ. ಫಸ್ಟ್ ಆಫ್ ಆಲ್ ನನಗ್ ಈ ಮದ್ವೆ ಯೋಚನೆ ಇಲ್ಲ. ಅದ್ರ ಮೇಲೆ ಆ ವಲ್ಲಭನ್ ನಾನ್ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ ಅತ್ತೆ. ಸುಮ್ನೆ ಈ ಮದ್ವೆಗೆ ಒಪ್ಕೊ ಅಮ್ಮ. ಆದ್ರೆ ನಂಗೆ ವಲ್ಲಭನ್ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಅತ್ತೆ. ಇದು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ನಂಗೆ ಒತ್ತಾಯ ಮಾಡ್ಬೇಡಿ. ಸರಿ, ಹಾಗಾದ್ರೆ ನಿಮ್ಮಪ್ಪನ ಶಾಶ್ವತವಾಗಿ ಕಳ್ಕೊಳ್ಳೋದಕ್ಕೆ ತಯಾರಾಗ. ಅತ್ತೆ, ಏನ್ ಹೇಳ್ತಿದ್ದೀರತ್ತೆ? ಹೌದು, ಓಡ್ ಹೋದೆ ಅಂತ ನಿಮ್ಮಪ್ಪ ಸಾಯೋದಕ್ಕೆ ಹೊರಟಿದ್ರು, ಗೊತ್ತಾ ನಿನ್ಗೆ? ನೀನ್ ಮನೆ ಬಿಟ್ಟು ಓಡ್ ಬಂದ್ಮೇಲೆ ನಿನ್ನ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ಮನೆ ಕಡೆಯವರು ನಿಮ್ಮಪ್ಪನ ಮನೆ ಮುಂದೆ ಬಂದು ನಿಮ್ಮಪ್ಪನ ಬಾಯಿಗೆ ಬಂದಾಗ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ. ಅದನ್ನೆಲ್ಲ ಸಹಿಸಕ್ಕಾಗ್ದೆ ನಿಮ್ಮಪ್ಪ ನೇಣು ಹಾಕೊಳಕ್ ಹೋಗಿದ್ರು, ಗೊತ್ತಾ ನಿನಗೆ? ಪುಣ್ಯಕ್ಕೆ ನಮ್ಮ ಮನೆಯವ್ರು ಹೋಗಿ ಅವ್ರನ್ನ ಕಾಪಾಡಿದ್ದಾರೆ. ಅವ್ರ ಜೀವಕ್ಕೇನು ಅಪಾಯ ಆಗಿರ್ಲಿಲ್ಲ. ಒಂದು ವೇಳೆ ನಮ್ಮ ಅಣ್ಣಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿನ್ನ ಮಾತ್ರ ಜೀವನ ಪರ್ಯಂತ ನಾನು ಕ್ಷಮಿಸ್ತಾ ಇರ್ಲಿಲ್ಲ ಅಮ್ಮ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡ್ಕೋತಾ ಇದೀಯ ನೀನು? ಇಲ್ಲ ಅತ್ತೆ, ನಾನ್ ಅಪ್ಪ ಕೊಟ್ಟಿರೋ ನೋವಿಗೆ ಅವ್ರ ನನಗೆ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಅವ್ರ ನನ್ನ ಸಾಯಿಸ್ಬಿಡ್ಲಿ, ನಾನ್ ಸಾಯ್ತೀನಿ. ಏಯ್, ಇನ್ನೊಂದ್ಸಲ ಸಾಯ್ತೀನಿ ಅನ್ನೋ ಮಾತ್ ನಿನ್ ಬಾಯಲ್ಲಿ ಬಂದ್ರೆ ಇನ್ನ 4 ಬಾರಿಸ್ತೀನಿ ನೋಡು. ನೀನ್ ಸಾಯೋದಕ್ಕೇನೆ ನಾವೆಲ್ಲ ಇಲ್ಲಿ ಇಷ್ಟು ಕಷ್ಟ ಪಡ್ತಿರೋದು. ರಮ್ಮು, ಊರ್ನವ್ರಿಗೆ ನೀನ್ ಯಾರ್ದೋ ಜೊತೆ ಓಡ್ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತು, ಆದ್ರೆ ಯಾರ ಜೊತೆ ಓಡ್ ಹೋಗಿದ್ಯಾ ಅಂತ ಗೊತ್ತಿಲ್ಲ. ಈ ಪರಿಸ್ಥಿತಿಲಿ ನೀನೇನಾದ್ರೂ ನಿಮ್ ಮನೆ ಮುಂದೆ ನಿಂತ್ರೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಕಣೆ. ಆಗ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಸಿಟ್ಟಿನಿಂದ ನಿಮ್ಮಪ್ಪ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೇ ಮಾಡ್ತೀಯಾ? ಅದಕ್ಕೆ ಹೇಳ್ತಿರೋದು, ನೀನೀಗ ವಲ್ಲಭನ ಮದ್ವೆ ಆಗೋದ್ರಿಂದ ನೀನ್ ಪ್ರೀತಿದ ಹುಡುಗ ನಿನ್ನ ಬಿಟ್ಟು ಓಡ್ ಹೋದ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ನೀನು ವಲ್ಲಭನ್ನೇ ಪ್ರೀತಿ ವಲ್ಲಭನ್ನೇ ಮದ್ವೆ ಆಗಿದ್ಯಾ ಅಂತ ಅನ್ಕೋತಾರೆ. ಹೌದು, ಈ ವಿಷಯ ಕೇಳಿದಾಗ ಅಪ್ಪನಿಗೆ ಸಿಟ್ಟು ಬರುತ್ತೆ. ಆದ್ರೆ ಮಗಳ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಚಿಂತೆ ನಿಮ್ಮಪ್ಪನಿಗೆ ಯಾವತ್ತೂ ಕಾಡಲ್ಲ ಕಣೆ. ಅದಕ್ಕೆ ಹೇಳ್ತಾ ಇದೀನಿ, ಒಪ್ಕೋ ಅಮ್ಮ. ಅಮೂಲ್ಯ, ಗಿರ್ಜಾ ಆಂಟಿ ಮನೆಯವರೆಲ್ಲ ನಂಗೆ ತುಂಬಾ ವರ್ಷದಿಂದಾನೇ ಪರಿಚಯ ಇದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ನೋಡು, ನೀನು ವಲ್ಲಭನ್ನ ಮದ್ವೆ ಆಗದೆ ಒಳ್ಳೇದು ಅಮೂಲ್ಯ. ನಿನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೂ ಅವರೇ ಬಂದು ನಿನ್ಗೆ ಈ ಅವಕಾಶ ಕೊಡ್ತಾ ಇದಾರೆ ಅಂದ್ಮೇಲೆ ನಿನ್ ಪಾಲಿಗೆ ಅದೃಷ್ಟ ದೇವತೆ ಬಂದು ಬಾಗಿಲು ಬಡಿತಿದ್ದಾಳೆ ಅನ್ಕೋ. ಹಠ ಮಾಡ್ಬೇಡ ಅಮೂಲ್ಯ. ನೀನ್ ಮನೆ ಬಿಟ್ಟು ಓಡ್ ಹೋಗಿರೋದಕ್ಕೆ ಸಾಕಷ್ಟು ಒಗಟುಗಳ ಸೃಷ್ಟಿ ಆಗಿದೆ. ಆ ಎಲ್ಲ ಒಗಟುಗಳಿಗೂ ಒಂದೇ ಉತ್ತರ, ಈ ಮದ್ವೆ. ನೀನ್ ಶುರು ಮಾಡಿರೋ ಈ ದ್ವಂದ್ವನ ನೀನೇ ಅಂತ್ಯ ಮಾಡ್ಬೇಕು ಅಮೂಲ್ಯ. ಒಪ್ಕೊಳ್ಳೆ ಅಮ್ಮು. ಈ ಅತ್ತೆ ಮಾತನ್ನ ನೀನ್ ತೆಗ್ದಾಕಲ್ಲ ತಾನೆ?
ಗೊತ್ತಾಗ್ತಿಲ್ಲ ಅತ್ತೆ. ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನನ್ನ ಮಗ ನನ್ ಜೊತೆ ನಿಲ್ತಾನೆ ರೀ. ಏನಂದೆ? ಅಂದ್ರೆ ವಲ್ಲಭ ನನ್ ಜೊತೆನೆ ಇದಾನೆ ಅಂತ ಹೇಳ್ತೀರಿ? ಸರಿ ಸರಿ, ಬೇಗ ಮನೆಗೆ ಹೋಗೋಣ ಅಂತ ಹೇಳು ಅವನಿಗೆ. ಸರಿ ರೀ. ಅಯ್ಯಯ್ಯೋ, ಇವಾಗ ನಾನು ಏನಪ್ಪ ಮಾಡೋದು? ಅಮೂಲ್ಯಂಗೂ ವಲ್ಲಭಂಗೂ ಮದ್ವೆ ಬೇರೆ ಮಾಡಿಸ್ಬಿಟ್ಟಿದೀನಿ. ಮನೆಗೆ ಹೋಗಿ ನಮ್ಮ ಯಜಮಾನ್ರು ಕೇಳಿದ್ರೆ ನಾನು ಅವ್ರಿಗೆ ಏನಪ್ಪ ಉತ್ತರ ಕೊಡೋದು? ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವೇ? ಅಯ್ಯಯ್ಯೋ ದೇವ್ರೆ, ಅಯ್ಯಯ್ಯೋ ಏನಪ್ಪ. ಮೀನಾ, ಏನಮ್ಮ ನೀವು ಶಾಸ್ತ್ರಗಳನ್ನೆಲ್ಲ ಬಿಟ್ಟು ಎಲ್ಲೋಗಿದ್ರಿ? ಬೇಕಾದಷ್ಟು ಶಾಸ್ತ್ರಗಳಿದೆ ಇನ್ನು ಮಾಡ್ಲಿಕ್ಕೆ. ಕ್ಷಮಿಸಿ ಗುರುಗಳೇ, ನೀವು ಮುಂದುವರಿಸಿ. ಒಂದ್ ನಿಮಿಷ. ಮೀನಾ ಪಾರೇಲೆ. ಯಾಕತ್ತೆ ಒಂಥರ ಇದ್ದೀರಾ? ನಿಮ್ಗೆ ಯಾವ್ದೋ ಫೋನ್ ಬಂತಲ್ವಾ? ಯಾರ್ದು? ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ, ತಲೆನೇ ಓಡ್ತಾ ಇಲ್ಲ. ನಾನೇನೋ ಅಮೂಲ್ಯನ್ ಕಾಪಾಡ್ಬೇಕು ಅಂತ ಅಮೂಲ್ಯನ್ಗೂ ವಲ್ಲಭಂಗೂ ಮದ್ವೆ ಮಾಡಿಸ್ಬಿಟ್ಟೆ. ಇವಾಗ ನಿಮ್ಮ ಮಾವ ಕೇಳಿದ್ರೆ ಏನ್ ಹೇಳೋದೆ ಮೀನಾ? ಇವ್ರಿಬ್ಬರನ್ನ ಇವಾಗ ಮನೆ ಕರ್ಕೊಂಡೋದ್ರೆ ಆ ವಿಚಾರ 1000 ಪ್ರಶ್ನೆ ಬರುತ್ತೆ. ಅದಕ್ಕೆ ಏನೇ ಮೀನಾ ಉತ್ತರ ಕೊಡೋದು? ಈಗ ಹೊಳಿತಾ ನಿಮ್ಗದು? ಇದೇ ಕಾರಣಕ್ಕೆ ನನ್ಗೇನು ಸರಿ ಕಾಣಿಸ್ತಿಲ್ಲ. 1000 ಸಲ ಯೋಚನೆ ಮಾಡಿ ದುಡುಕ್ ನಿರ್ಧಾರ ತಗೊಂಬೇಡಿ ಅಂತ ಹೇಳಿದ್ದೆ ಅಲ್ವಾ ಅತ್ತೆ? ಏ ಮೀನಾ, ನೋಡು ನೋಡು, ನಾನ್ ಮೊದ್ಲು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಹೀಗೆಲ್ಲ ಮಾತಾಡ್ಸಿ ಇನ್ನು ಹೆದರ್ಸ್ಬೇಡ. ಮೀನಾ ಮೀನಾ, ನೀನ್ ನನ್ ಮುದ್ದು ಸೊಸೆ ಅಲ್ವಾ? ಇದಕ್ಕೇನಾದ್ರೂ ಐಡಿಯಾ ಕೊಡೆ. ಮಾಡೋದೆಲ್ಲ ಮಾಡಿ ಇವಾಗ ಐಡಿಯಾ ಕೇಳಿದ್ರೆ ನನಗೂ ಏನು ಹೊಳಿತಿಲ್ಲ ಅತ್ತೆ. ಆಂಟಿ, ಏನಾಯ್ತು? ಏನಾದ್ರು ಸಮಸ್ಯೆನಾ? ಚಿನ್ನು, ಈಗಾಗ್ಲೇ ನೀನ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ಯಮ್ಮ. ಅದಕ್ಕೆ ಇವಾಗ ನಿನ್ನ ಇನ್ನೊಂದು ಸಹಾಯ ಕೇಳೋಣ ಕಣ. ಏನು ಅನ್ಕೋಬೇಡಮ್ಮ. ಅದೇನೇ ಇದ್ರು ಹೇಳಿ. ಏನಿಲ್ಲ, ಈಗ ಅಮೂಲ್ಯನ ವಲ್ಲಭನ್ನ ನಾನೇನಾದ್ರೂ ಮನೆ ಕರ್ಕೊಂಡು ಹೋದ್ರೆ ಮನೇಲಿ ದೊಡ್ಡ ರಾಧಾಂತಾನೆ ನಡೆದೋಗುತ್ತೆ. ಇವಳು ನಿನ್ಗೆ ಎಲ್ ಸಿಕ್ಕಿದ್ಲು? ಇವಳಿಬ್ರಿಗೂ ನೀನ್ ಯಾಕೆ ಮದ್ವೆ ಮಾಡಿಸ್ದೆ? ಇವಳು ಯಾಕೆ ನಮ್ ಮನೆಗ್ ಬಂದಿದ್ದಾಳೆ? ಹಾಗೆ ಹೀಗೆ ಅಂತ 100 ಪ್ರಶ್ನೆ ಕೇಳ್ತಾರೆ ನಮ್ಮ ಯಜಮಾನ್ರು, ಅಲ್ವೇನೆ? ಹೇಗೂ ಈಗ ಅಮೂಲ್ಯನ್ ಮನೇಲಿ ನಮ್ಮಮ್ಮ ಯಾವ್ದೋ ಹುಡುಗನ್ ಇಷ್ಟಪಟ್ಟಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ. ಆದ್ರೆ ಆ ಹುಡುಗ ಯಾರು ಅನ್ನೋದ್ ಗೊತ್ತಿಲ್ವಲ್ಲ. ವಲ್ಲಭ ಅಮೂಲ್ಯನೇ ಒಬ್ಬರನ್ನೊಬ್ರು ಪ್ರೀತಿ ಮಾಡಿರೋದು ಅನ್ನೋ ತರನೇ ಇರ್ಲಿ. ಅದಕ್ಕೆ ನಾವ್ ಹೋಗಿ 1 ಗಂಟೆ ಆದ್ಮೇಲೆ ನೀನ್ ಅವ್ರಿಬ್ರನ್ನೂ ಕರ್ಕೊಂಡ್ ಬರ್ತೀಯಾ? ಆಗ ಎಲ್ರ ದೃಷ್ಟಿಲೂ ನಮಗೂ ಈ ವಿಷಯ ಗೊತ್ತಿಲ್ಲ ಅನ್ನೋ ತರನೇ ಇರುತ್ತೆ. ಜೊತೆಗೆ ಅಮ್ಮ ಬಗ್ಗೆ ಯಾವ ಪ್ರಶ್ನೆನೂ ಬರೋದಿಲ್ಲ. ದಯವಿಟ್ಟು ಇದೊಂದು ಸಹಾಯ ಮಾಡ್ಕೊಡಮ್ಮ. ಇದಾದ್ಮೇಲೆ ನಾನ್ ನಿನ್ನ ಯಾವ ಸಹಾಯನೂ ಕೇಳಲ್ಲ. ಅಯ್ಯೋ ಆಂಟಿ, ನೀವ್ ಇಷ್ಟ ಮಾಡ್ಕೋಬೇಕಾ? ನೀವ್ ಹೊರಡಿ, ನಾನ್ ವಲ್ಲಭನ್ನ ಅಮೂಲ್ಯನ ಕರ್ಕೊಂಡ್ ಬರ್ತೀನಿ. ಹೌದಾ ಚಿನ್ನು, ನಮ್ ಪಾಲಿಗೆ ದೇವರ ತರ ಬಂದ್ ಸಹಾಯ ಮಾಡ್ತಾ ಇದೆಯಮ್ಮ. ನಿನ್ನೆ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಅಮ್ಮ ಬೇಗ ಬನ್ನಿ, ಒಳದ ಶಾಸ್ತ್ರವನ್ನೆಲ್ಲ ಮುಗಿಸೋಣ, ಇನ್ನು ಬೇಕಾದಷ್ಟಿದೆ. ಹಾ ಹಾ, ಬಂದ್ವಿ ಬಂದ್ವಿ. ಏನಮ್ಮ, ಇನ್ನು ಸಪ್ತಪದಿ ತೊಳೆಯೋದಿದೆ, ಕಾಲುಂಗ್ರ ಹಾಕ್ಸೋದಿದೆ, ಅರುಂಧತಿ ನಕ್ಷತ್ರ ತೋರಿಸೋದಿದೆ, ಇದೆಲ್ಲ ಆಗೋದು ಬೇಡ. ಆಗ್ಲಿ ಆಗ್ಲಿ, ಕ್ಷಮಿಸಿ ಪುರೋಹಿತ್ರೆ, ನೀವ್ ಮುಂದುವರಿಸಿ. ವಧುವರರು ಎದ್ ನಿಂತ್ಕೊಳ್ಳಿ. ಒಬ್ರನ್ನೊಬ್ರು ನೋಡಿದ್ ಸಾಕು, ಸಪ್ತಪದಿ ತುಳಿರಿ, ಮುಹೂರ್ತ ಎಲ್ಲ ಮೀರೋಗ್ತದೆ ಆಮೇಲೆ.
ನಾನು ಹೊರಟಿರ್ತೇನೆ. ಅಲ್ಲವಾ ನೀನೇನ ಮನೆಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಲಿ ನಾನಿಲ್ಲ ಕಣೋ. ಒಂದ್ ವೇಳೆ ಈ ಮದ್ವೆ ನಾನೇ ಮಾಡ್ಸಿದ್ದು ಅಂತ ಹೇಳಿದ್ರೆ ಈ ಸತ್ಯನ ನಿಮ್ಮಪ್ಪನ ಕೈಲಿ ಅರಗಿಸ್ಕೊಳಕ್ ಆಗಲ್ಲ. ಅದಕ್ಕೆ ನಾನ್ ಮನೆಗೆ ಹೋಗಿರ್ತೀನಿ. ನೀವಿಬ್ರು ಬಂದಾಗ ನಾನು ಅಲ್ಲೇ ಇರ್ತೀನಿ. ನನಗೇನು ಗೊತ್ತಿಲ್ದಿರೋ ಹಾಗೆ ನಿಂತಿರ್ತೀನಿ. ಒಬ್ಬ ತಾಯಿಯಾಗಿ ನಿನಗ್ ನಾನ್ ಮಾಡ್ತಿರೋ ದೊಡ್ಡ ದ್ರೋಹ ಇದು ವಲ್ಲಭ. ನನ್ನ ಕ್ಷಮೆ ಕೊಡು ವಲ್ಲಭ. ಅಮ್ಮೋ, ಭಯ ಪಡ್ಬೇಡ ಕಂದ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲಿ ನೋಡು, ನೀನ್ ನಮ್ ವಲ್ಲಭನಲ್ದೆ ಮದ್ವೆ ಆಗಿದ್ರು ನಿಮ್ಮ ಅಪ್ಪ ಅಮ್ಮನ್ಗೆ ಮನ್ಸಿನ ಯಾವ್ದೋ ಮೂಲೆಯಲ್ಲಿ ಒಂದ್ ಭಯ ಯಾವಾಗ್ಲೂ ಕಾಡ್ತಾ ಇರ್ತಿತ್ತು. ನಮ್ಮಮ್ಮನ್ ಮದ್ವೆ ಆಗೋ ಹುಡ್ಗ ಒಬ್ಬ ನಿನ್ ಹೇಗ್ ನೋಡ್ಕೋತಾನೆ, ಅವ್ರ ಅತ್ತೆ ಮಾವ ಅವ್ರನ್ನ ಹೇಗ್ ನೋಡ್ಕೋತಾರೋ ಅಂತ. ಆದ್ರೆ ಅವ್ರಗ ಆ ಭಯ ಇರಲ್ಲ ಕಡೆ. ನಮ್ಮ ಅಮ್ಮನ ಒಳ್ಳೆ ಮನೆ ಸೇರಿದ್ಲು ಅಂತ ಅವ್ರು ಖುಷಿ ಪಡ್ತಾರೆ. ಯಾಕೇಳು, ನಿನ್ ಜೊತೆ ವಲ್ಲಭ, ನಾನು, ನಮ್ಮ ಮನೆಯವರು ಯಾವಾಗ್ಲೂ ನಿಂತಿರ್ತೀವಿ. ಬರ್ತೀನಮ್ಮ, ಬರ್ತೀನಿ ವಲ್ಲಭ. ಯಾಕ್ರಿ ಅಮ್ಮ ಫೋಟೋ ತಗೊಳ್ತಾ ಇದ್ದೀರಾ? ಅವಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ? ನನ್ಗೊತ್ತು ರೀ, ಈ ಕ್ಷಣಕ್ಕೆ ಅಮ್ಮ ಮೇಲೆ ನಿಮ್ಗೆ ತುಂಬಾ ಬೇಜಾರು, ಕೋಪ ಇದೆ ಅಂತ. ಆದ್ರೆ ಸಮಯ ಕಳಿಸಿದ್ದಾಗೆ ಅವಳ ಮೇಲಿನ ಕೋಪ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ಅಮ್ಮನ ನೀವು ಎತ್ತಾಡ್ಸಿದೀರ, ಮುದ್ದಾಡಿದ್ರ, ಅಪ್ಪ ಮಗಳು ಸೇರ್ಕೊಂಡು ಎಷ್ಟೆಲ್ಲ ತೊಂದರೆ ಮಾಡಿದಿರಲ್ಲ. ಆದ್ರೆ ಇದೊಂದು ವಿಷಯಕ್ಕೆ ಅಮ್ಮನ ಸಾಯಿಸ್ತೀನಿ ಅಂತ ಹೇಳ್ತಾ ಇದಿರಲ್ಲ, ಇದು ನಿಮ್ಗೆ ತಪ್ಪು ಅಂತ ಅನ್ಸ್ತಿರ್ಬೇಕಲ್ವಾ? ಹಾಗಾದ್ರೆ ನಿಮ್ ಹುಡುಗಗೆ ಈಗ್ಲೇ ಫೋನ್ ಮಾಡಿ ಹೇಳ್ರಿ, ಅಮ್ಮ ಸಿಕ್ಕಿದ್ರೆ ಏನು ಮಾಡ್ಬೇಡಿ, ಮನೆ ಕರ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ರಿ. ನಾನ್ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡ್ರಿ. ಒಂದೇ ಒಂದ್ ಬೇಡಿಕೆ ಇದ್ರಿ, ಅಮ್ಮ ಮನೆಗ್ ಬಂದಾಗ ಅವಳ ಜೊತೆ ನಾನ್ ಮಾತಾಡೋದಕ್ಕೆ ಒಂದ್ ಅವಕಾಶ ಕೊಡ್ರಿ. ಅದಾದ್ಮೇಲೆ ನಾನ್ ನಿಮ್ಮನ್ನ ಏನು ಕೇಳಲ್ಲ ರೀ.